ಕರ್ನಾಟಕದಲ್ಲಿ ಈ ವರ್ಷ ಮುಂಗಾರು ಬಹುತೇಕವಾಗಿ ಕೈಕೊಟ್ಟಿದೆ. ರೈತ ನಿರಾಶೆಯಲ್ಲಿದ್ದಾನೆ. ಮಳೆ ಕೊರತೆಯ ನಡುವೆಯೇ ಮಣ್ಣೆತ್ತಿನ ಅಮಾವಾಸ್ಯೆ ಬಂದಿದೆ. ಮಣ್ಣು ಹಾಗೂ ಪಿಒಪಿಯಿಂದ ತಯಾರಿಸಿದ ಎತ್ತುಗಳ ಮಾರಾಟ ಜೋರಾಗಿದೆ. ಮಣ್ಣೆತ್ತಿನ ಪೂಜೆಯ ನಂತರವಾದರೂ ಮುಂಗಾರು ಚುರುಕಾಗಲಿ, ನಾಡಿನಾದ್ಯಂತ ಸಮೃದ್ಧಿಯಾಗಿ ಮಳೆಯಾಗಲಿ. ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ನೆಲದ ಸಂಸ್ಕೃತಿಯನ್ನು ಬಿಂಬಿಸುವ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ. ರೈತನ ಬದುಕಿನ ಅವಿಭಾಜ್ಯ ಅಂಗವಾಗಿರುವ ಎತ್ತುಗಳನ್ನು ಮಣ್ಣಿನ ರೂಪದಲ್ಲಿ ಪೂಜಿಸುವ ಹಬ್ಬವೇ ಮಣ್ಣೆತ್ತಿನ ಅಮಾವಾಸ್ಯೆ. ಆದರೆ ಈಗ ಕಾಲ ಬದಲಾಗಿದೆ. ರೈತನಿಗೆ ಜೊತೆಯಾಗಿ ಟ್ರ್ಯಾಕ್ಟರ್ಗಳು, ಮಷಿನ್ಗಳು ಬಂದಿವೆ. ಎತ್ತುಗಳ ಅವಶ್ಯಕತೆ ರೈತನಿಗೆ ಬಹುತೇಕ ಕಡಿಮೆಯಾಗಿದೆ. ಆದರೆ ಮಣ್ಣೆತ್ತಿನ ಅಮಾವಾಸ್ಯೆಯಂದು ಮಣ್ಣೆತ್ತುಗಳನ್ನು ಪೂಜಿಸುವ ಸಂಸ್ಕೃತಿ ಬದಲಾಗಿಲ್ಲ. ಆದರೆ ಮಣ್ಣೆತ್ತುಗಳ ಬದಲಾಗಿ ಪ್ಲಾಸ್ಟರ್ಗಳಿಂದ ತಯಾರಿಸಿದ ಬಣ್ಣ ಬಣ್ಣದ ಎತ್ತುಗಳು ಮಾರುಕಟ್ಟೆಗೆ ಬಂದಿವೆ. ಮಣ್ಣಿನ ಎತ್ತುಗಳು ಮಾಸಿ ಹೋಗಿವೆ, ಪ್ಲಾಸ್ಟರ್ ಎತ್ತುಗಳು ಮಿಂಚುತ್ತಿವೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಮಣ್ಣಿನಿಂದ ತಯಾರಿಸಿದ ಬಣ್ಣರಹಿತ ಎತ್ತುಗಳಿಗಿಂತ ಬಣ್ಣಗಳ ಪಿಒಪಿ ಎತ್ತುಗಳ ಮಾರಾಟ ಜೋರಾಗಿ ನಡೆದಿದೆ. ಮಣ್ಣೆತ್ತುಗಳನ್ನು ತಯಾರಿಸುವವರು ಹೆಚ್ಚಾಗಿ ಕುಂಬಾರ, ಚಿತ್ರಗಾರರ ಕುಟುಂಬದವರು. ವರ್ಷಕ್ಕೊಮ್ಮೆ ಮಣ್ಣೆತ್ತುಗಳನ್ನು ತಯಾರಿಸಿ ಒಂದಿಷ್ಟು ಆದಾಯ ಗಳಿಸುವ ಸ್ಥಳೀಯ ಕುಟುಂಬಗಳು ಇವೆ. ಆದರೆ ಪ್ಲಾಸ್ಟರ್ ಎತ್ತುಗಳು ಎಲ್ಲೋ ಒಂದು ಕಡೆ ತಯಾರಾಗಿ ಹಳ್ಳಿಗೂ ತಲುಪುತ್ತಿವೆ. ಇವು ಸ್ಥಳೀಯ ಕುಶಲಕರ್ಮಿಗಳ ಕೆಲಸಕ್ಕೆ ಕಲ್ಲು ಹಾಕುತ್ತವೆ. ಮಣ್ಣೆತ್ತುಗಳು 30 ರೂಪಾಯಿ, 50 ರೂಪಾಯಿ, 80 ರೂಪಾಯಿ, 100 ರೂಪಾಯಿಗಳಲ್ಲಿ ದೊರೆತರೆ ಪಿಒಪಿ ಎತ್ತುಗಳು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿವರೆಗೂ ಮಾರಾಟವಾಗುತ್ತಿವೆ. ಆದರೂ ಜನರು ಅಧಿಕ ಬೆಲೆಯ ಆದರೆ ಕಣ್ಣು ಕುಕ್ಕಿಸುವಂತಹ ಬಣ್ಣಗಳ ಪಿಒಪಿ ಎತ್ತುಗಳನ್ನು ಖರೀದಿಸುತ್ತಿದ್ದಾರೆ. ಇದರಿಂದಾಗಿ ಮಣ್ಣೆತ್ತುಗಳ ಮಾರಾಟ ಕಡಿಮೆಯಾಗಿದೆ. ಹೀಗಾಗಿ ಸ್ಥಳೀಯ ಕುಂಬಾರರು, ಚಿತ್ರಗಾರರು ತಯಾರಿಸಿದ ಸಾಕಷ್ಟು ಮಣ್ಣೆತ್ತುಗಳು ಮಾರಾಟವಾಗದೆ ಹಾಗೆ ಉಳಿಯುತ್ತಿವೆ. ಪರಿಸರಕ್ಕೆ ಮಾರಕವಾದ ಪಿಒಪಿ ಗಣೇಶ ಮೂರ್ತಿಗಳನ್ನು ಸರ್ಕಾರ ನಿಷೇಧಿಸಿದೆ. ಆದರೆ ಈಗ ಪಿಒಪಿಯಿಂದ ತಯಾರಿಸಿದ ಪರಿಸರಕ್ಕೆ ಮಾರಕವಾದ ಎತ್ತುಗಳು ಮಣ್ಣೆತ್ತಿನ ಪೂಜೆಗೆ ಮಾರುಕಟ್ಟೆಗೆ ಬಂದಿವೆ. ಪೂಜೆ ಬಳಿಕ ಈ ಎತ್ತುಗಳನ್ನು ನದಿ, ಕೆರೆಯಲ್ಲಿ ಬಿಡಲಾಗುತ್ತಿದ್ದು ಇದರಿಂದ ಪರಿಸರಕ್ಕೆ ಹಾನಿಯಾಗಬಹುದು. ಹೀಗಾಗಿ ಸರ್ಕಾರ ಇಂತಹ ಪಿಒಪಿ ಎತ್ತುಗಳನ್ನು ನಿಷೇಧಿಸಬೇಕು. ಇದರಿಂದ ಮಣ್ಣೆತ್ತು ಮಾಡುವ ಸ್ಥಳೀಯ ಕಲಾವಿದರಿಗೂ ಸಹಾಯ ಮಾಡಿದಂತಾಗುತ್ತದೆ. ಜನರು ಎಚ್ಚೆತ್ತುಕೊಂಡು ಮಣ್ಣಿನಿಂದ ತಯಾರಿಸಿದ ಬಣ್ಣರಹಿತ ಎತ್ತುಗಳನ್ನು ಖರೀದಿಸಿ ಪೂಜಿಸಬೇಕು.